ಬೇರೆದೆಲ್ಲ ಇತ್ತು, ಇದಿತ್ತು ಆದ್ಮೇಲೆ ಅದನ್ನು ಡಿಸ್ಪ್ಲೇ ಮಾಡಬೇಕು. ಬಟ್ ನಾನು ಈ ಸದ್ಯ ಅದನ್ನು ಯಾವುದನ್ನು ಮಾಧ್ಯಮದೊಳಗೆ ಹೇಳೋಕ್ಕೆ ಇಷ್ಟಪಡೋಲ್ಲ. ನಾನು ಮೊದಲಿಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದ್ರ ಬಗ್ಗೆ ಚರ್ಚೆ ಮಾಡಿದ ಮೇಲೆ ಹೇಳ್ತೀನಿ. ಯಾಕಂದರೆ ಎಲ್ಲರೂ ಬಂದು ಹೋದರು ಅನ್ನೋಕ್ಕೆ ನಾನು ಇಷ್ಟಪಡೋಂಗಿಲ್ಲ. ಕೆಲವೊಂದಿಷ್ಟು ವಿಚಾರಗಳನ್ನು ಅವ್ರ ಜೊತೆಗೆ ನೇರವಾಗಿ ನಾನು ಹಂಚ್ಕೊಳ್ಳೋದಿದೆ. ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟ ಮೇಲೆ ಅವ್ರನ್ನ ನಮ್ಮ ಹಿರಿಯರನ್ನ ಚಿದಾನಂದ ಅವ್ರನ್ನ ಕರೆದು ನಾನು ಮಾತಾಡಿ ಆ ವಿಚಾರವನ್ನು ಆಮೇಲೆ ನಾನು ಹೇಳ್ತೀನಿ. ಯಾಕಂದರೆ ನಾನು ಬಂದೆ ಹೋದೆ ಅನ್ನೋದನ್ನು ಆಗಬಾರ್ದು. ವಾಸ್ತವ ಸತ್ಯ ಏನಂತ ನಮ್ಗೆ ಆಸೆ ಇದೆ ಮಾಡ್ಬೇಕನ್ನೋದು. ಆಗಿದ್ದಾಗ ಸಿದ್ದರಾಮಯ್ಯನವರೇ ನಮಗೆ ಲೆಟ್ರ್ ಬಂದಿತ್ತು ಅಲ್ಲಿಂದ, ಸರ್ಕಾರದಿಂದ, ನೀವು ಕೊಡ್ತೀರಾ ಹೇಗೆ ಇದನ್ನು ಕೊಡುವಾಗಿದ್ರಿ, ಏನು ನಿಮ್ಮ ನಿಬಂಧನೆ ಎಲ್ಲ ಏನು ಅಂತೆಲ್ಲ ಕೇಳಿದರು. ನಾವು ಕೊಡ್ತೀವಿ, ಅದಕ್ಕೆ ನಮಗೆ ಇದಂದರೆ ಇದು ಕುವೆಂಪು ಸಂತತಿಗೆ ಸೇರಿದ ಮನೆ, ಹಾಗಾಗಿ ಇದು ಎಷ್ಟು ಜಾಗ ಇದೆ, ಇದು ಸೈಟ್ ಇದೆಯೋ ಅಷ್ಟು ದೊಡ್ಡ ಸೈಟ್ ನಮಗೆ ಇಲ್ಲಿ ಮೈಸೂರಲ್ಲಿ ಕೊಡಬೇಕು, ಇಲ್ಲಿ ಹತ್ತಿರದಲ್ಲಿ. ಆಮೇಲೆ ಇಷ್ಟು ದೊಡ್ಡ ಮನೆ ಈಗ ಕಟ್ಟೋಕ್ಕೆ ಎಷ್ಟಾಗುತ್ತೋ ಅಷ್ಟು ನಮಗೆ ದುಡ್ಡು ಕೊಡಬೇಕು ಅದಕ್ಕೆ. ಸೊ ದಟ್ ನಾವು ಅಲ್ಲಿ ಮನೆ ಕಟ್ಕೋತೀವಿ, ಇದನ್ನೆಲ್ಲ ಬಿಟ್ಬಿಡ್ತೀವಿ ನಾವು ಸರ್ಕಾರಕ್ಕೆ ಅಂತೆಲ್ಲ ಹೇಳಿದ್ದೀವಿ.